ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ಅಶ್ವವೇಗ ನ್ಯೂಸ್ 1 PM. ಎಸ್, ಈಗ ಮೊದಲ ಸುದ್ದಿ ಏನು, ಬಿಡದಿ ಮಾಯೆ ಅಂತ ನಾವೀಗ ಜ್ಞಾಪಿಸ್ಕೊಳ್ಬೇಕಾಗಿದೆ. ಯಾವುದ್ರ ಮಾಯೆ? ಟೌನ್ಶಿಪ್ ಮಾಯೆ. ಒಂದು ಕಡೆ ರೈತರ ಗೋಳಾಟ, ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾವೆ. ಈಗ ಒಂದು ಶಾಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಮತ್ತು ದೊಡ್ಡ ಸುದ್ದಿ ಏನು ಅಂತ ಹೇಳಿದರೆ, ದೊಡ್ಡ ಗೌಡರು ಎಂಟ್ರಿ ಕೊಡ್ತಾ ಇದ್ದಾರೆ. ಎಲ್ಲಿ, ಹೇಗೆ, ಏನು ಎತ್ತ, ಬನ್ನಿ ನೋಡೋಣ. ಬಿಡದಿ ಟೌನ್ಶಿಪ್ ಅಖಾಡಕ್ಕೆ ದೊಡ್ಡ ಗೌಡರ ಎಂಟ್ರಿ. ಟೌನ್ಶಿಪ್ ಬಿಡ್ತೀರೋ ಸತ್ಯಾಗ್ರಹ ಮಾಡಬೇಕಾ? ನೇರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡ. DKಶಿಗೆ ಪತ್ರ ಬರೆದು ಯೋಜನೆ ಕೈ ಬಿಡುವಂತೆ ಮನವಿ. ಟೌನ್ಶಿಪ್ ಕೈ ಬಿಡದಿದ್ರೆ ವಿಧಾನಸೌಧದ ಎದುರು ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಗಾಂಧಿ ಪ್ರತಿಮೆ ಎದುರು ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾರು? ಮಾಜಿ ಪ್ರಧಾನಿ HD ದೇವೇಗೌಡರು. ಜೂನ್ 25ರಂದೇ ಪತ್ರ ಬರೆದಿದ್ದಾರೆ HD ದೇವೇಗೌಡರು. ಆದರೆ ಪತ್ರಕ್ಕೆ ಏನು ರೆಸ್ಪಾನ್ಸ್ ಸಿಕ್ಕಿದೆ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬಿಡದಿ ಟೌನ್ಶಿಪ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು, ಸದ್ದಾಗ್ತಾ ಇರೋದು ಸುಳ್ಳಲ್ಲ. ಯಾಕಂತ ಹೇಳಿದರೆ, ಹಸಿರೇ ಉಸಿರು ಅಂತ ನಾವು ಭಾಷಣ ಮಾಡಿದರೆ ಸಾಕಾಗಲ್ಲ. ಆ ಹಸಿರನ್ನು ಕಾಪಾಡ್ಕೊಳ್ಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರಲೇಬೇಕಾಗತ್ತೆ. ಇವತ್ತು ಬೆಂಗಳೂರು ಪಕ್ಕದಲ್ಲೇ ಬಿಡದಿ. ಹೌದು, ಈಗ ಜನದಟ್ಟಣೆ ಜಾಸ್ತಿ ಆಗಿದೆ, ನಿಜ. ಬೆಂಗಳೂರನ್ನು ನೀವು ಸಿಲಿಕಾನ್ ಸಿಟಿ ಮಾಡಿದ್ದೀರಾ, ನಿಜ. ಅದಕ್ಕಿಂತ ಮುಂಚೆ ಗಾರ್ಡನ್ ಸಿಟಿ ಅನ್ನುವ ದೊಡ್ಡ ಹೆಸರು ಇತ್ತು, ನಿಜ. ಆದರೆ ಈಗ ನೀವು ಹಸಿರನ್ನು ಕೊಂದು ಅಲ್ಲಿ ಫಲವತ್ತಾದ ಭೂಮಿಯನ್ನು ನಾಶ ಮಾಡಿ ಕಾಂಕ್ರೀಟ್ ನಾಡು ಮಾಡಿ AICT ಮಾಡ್ತೀವಿ ಮತ್ತು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಇದು ಸರಿನಾ? ಡೆವಲಪ್ಮೆಂಟ್ ಮಾಡೋದು ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ. ಮುಂದಿನ ಜನ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಜನ್ರೇಷನ್ ಕೂಡ ಅಪ್ಡೇಟ್ ಆಗಬೇಕು ಅಂತ ಹೇಳಿದರೆ ಸೈನ್ಸು, ಟೆಕ್ನಾಲಜಿ ಎಲ್ಲವೂ ಇಂಪಾರ್ಟೆಂಟೇ. ಆದರೆ ಎಟ್ ವಾಟ್ ಕಾಸ್ಟ್? ಯಾವುದರ ಆಧಾರದ ಮೇಲೆ ರೀ? ಇಲ್ಲಿ ಉಸಿರನ್ನು ನಾಶ ಮಾಡಿ ಬದುಕ್ಸೋಕ್ಕಾಗತ್ತಾ? ಹಾಗೆ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದರೆ ಕಾರಣ ಅದಕ್ಕೆ ಗ್ರೀನ್ರಿ, ಫಲವತ್ತಾದ ಭೂಮಿ, ಒಳ್ಳೆಯ ಮಣ್ಣು, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು, ಗಿಡ ಮರಗಳು ಇವತ್ತು ಉಸಿರಾಡ್ತಾ ಇರೋದಕ್ಕೆ ರೀ ನಾವು ಉಸಿರಾಡ್ತಾ ಇರೋದು. ಅವುಗಳನ್ನು ಕೊಂದು ಹಾಕಿ, ಅವುಗಳನ್ನು ಕಟ್ ಮಾಡಿ ಅಲ್ಲೇನೋ ಮಾಡ್ತಾ ಇದ್ದೀವಿ ಅಂಥೇಳಿ ನೀವು ಬೇರೆ ಬೇರೆ ಏನೋ ಕಾರಣಗಳನ್ನು ಡೆವಲಪ್ಮೆಂಟ್ ಆಧಾರದ ಮೇಲೆ ಕೊಡ್ತಾ ಹೋದರೆ ಅದನ್ನೆಲ್ಲ ಒಪ್ಕೊಂಡು ಸುಮ್ಮನಿರಬೇಕಾ ಅಂತ ಅನೇಕ ಪರಿಸರವಾದಿಗಳ, ಪ್ರಾಜ್ಞರ, ತಜ್ಞರ ಮತ ಆಗಿದೆ, ಸಹಮತ ಆಗಿದೆ, ಅಭಿಮತ ಆಗಿದೆ. ಇಂಥದ್ರಲ್ಲಿ ಸಾವಿರಾರು ಎಕರೆಯಲ್ಲಿ ಆ ಫಲವತ್ತಾದ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇರುವಂಥ ಕೃಷಿಕರು ಎಲ್ಲಿ ಹೋಗಬೇಕು? ಅವ್ರಿಗೆ ಜೀವನ ಇಲ್ವಾ? ಅವರು ತಮ್ಮ ಬದುಕನ್ನು ಕಟ್ಕೊಳ್ಳೋದು ಹೇಗೆ? ನೀವು ದುಡ್ಡು ಕೊಟ್ಬಿಟ್ಟ ತಕ್ಷಣವೇ ಅವ್ರು ಮತ್ತೆ ಇಲ್ಲಿ ಬೆಂಗಳೂರಿಗೆ ಬರಬೇಕಾ ಅಥವಾ ಬೇರೆ ಏನು ಮಾಡಬೇಕು? ಇಲ್ಲಿ ಏನು ಕೆಲಸ ಮಾಡಬೇಕು? ಅಲ್ಲಿ ಅವರು ರೈತಾಪಿ ಕೆಲಸ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ದ ಕ್ವೆಶ್ಚನ್, ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ನ್ಯೂಸ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಈಗ HD ದೇವೇಗೌಡರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪತ್ರದ ಮುಖೇನ. ಸರಿಯಲ್ಲ. ಎಸ್, ಅಫ್ಕೋರ್ಸ್, ರೈತರ ಮೇಲಿನ FIR ವಾಪಸ್ ಪಡೀಲೇಬೇಕು ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ JDS ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡ. ಬಿಡದಿ ರೈತರ ಹೋರಾಟಕ್ಕೆ ನನ್ನ ಬೆಂಬಲ ಇದ್ದೇ ಇದೆ. ನಿನ್ನೆ ಘಟನೆಯಿಂದ ಕುಮಾರಸ್ವಾಮಿ ನೋವು ಮಾಡಿಕೊಂಡ್ರು. AI ಟೌನ್ಶಿಪ್ಗೆ ಮಂಡಲಹಳ್ಳಿಯಲ್ಲಿ ಭೂ ಸಮೀಕ್ಷೆ ವೇಳೆ ನಿನ್ನೆ ಘಟನೆ ಯಾವ ರೀತಿ ನಡೀತು ಅನ್ನೋದು ನೋಡಿದ್ದೀರಾ. ಸಮೀಕ್ಷೆಗೆ ಬಂದಂಥವ್ರನ್ನ ಎಳೆದಾಡಿ, ಅಟ್ಟಾಡಿಸಿ, ಹಲ್ಲೆ ಮಾಡಿ, ಕಲ್ಲು ತೂರಾಟ ನಡೆದಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಬೋದು. ಪೊಲೀಸರು ಸೇರಿದಂತೆ ಹಲವು ಅಧಿಕಾರಿಗಳಿಗೆ ಗಾಯಗಳಾಗಿತ್ತು. ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೆಲ್ಲ ರಾಜ್ಯ ಸರ್ಕಾರದ ಕುಮ್ಮಕ್ಕೆ ಕಾರಣ ಅಂತ HD ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಚಿತಾವಣೆಯಿಂದ ಸರ್ವೆ ನಡೆಸೋಕೆ ಅಧಿಕಾರಿಗಳು ಏಕಾಏಕಿ ಬಂದಿದ್ದರು.
ಅವರ ವಿರುದ್ಧ ರೈತ ಮಹಿಳೆಯರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಸರ್ಕಾರದ ಬೇಜವಾಬ್ದಾರಿತನ ಮತ್ತು ಚಿತಾವಣೆನೇ ಕಾರಣ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದನ್ನು ನಾವು ಗಮನಿಸಬಹುದು. ನಿನ್ನೆ ಘಟನೆಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನೋವು ಮಾಡಿಕೊಂಡಿದ್ದಾರೆ ಅಂತ ಎಚ್ ಡಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಈಗ AI ಟೌನ್ಶಿಪ್, ಬಿಡದಿ ಟೌನ್ಶಿಪ್ ಈ ಯೋಜನೆಯನ್ನು ಕೈ ಬಿಡ್ತೀರೋ ಅಥವಾ ಸತ್ಯಾಗ್ರಹ ಮಾಡಬೇಕಾ ಅಂತ ಹೇಳಿ ಈಗ ದೊಡ್ಡ ಕೂಗು ದೊಡ್ಡ ಗೌಡರಿಂದ ಕೇಳಿ ಬರ್ತಾ ಇದೆ. ಹೀಗಾಗಿ ಆ ಹೋರಾಟಗಾರರಿಗೆ ಮತ್ತು ಈ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುವವರಿಗೆ ಒಂದು ದೊಡ್ಡ ಬಲ ಬಂದಿದೆ, ಶಕ್ತಿ ಸಿಕ್ಕಿದೆ, ಒಂದು ಹೊಸ ಉತ್ಸಾಹ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಎಸ್, ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ಹೋರಾಟ ಹಿಂಸಾರೂಪವನ್ನು ಕೂಡ ಪಡೆದುಕೊಂಡಾಗಿದೆ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ ಡಿ ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ. ಈ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಿ, ಇಲ್ಲದೆ ಹೋದರೆ ನಾವು ಸತ್ಯಾಗ್ರಹ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ. ನೋಡಿ, ಒಬ್ಬ ಹಿರಿಯರಾಗಿದ್ದುಕೊಂಡು ಇಂತಹ ಇಳಿ ವಯಸ್ಸಿನಲ್ಲೂ ಒಬ್ಬ ಉತ್ಸಾಹಿ ಯುವಕನಂತೆ ಅವರು ಹೋರಾಟ ಮಾಡ್ತಾ ಇರೋದು ಜನರಿಗೆ, ರೈತರಿಗೆ ಖಂಡಿತವಾಗ್ಲೂ ಶಕ್ತಿ ಅಂತ ಪರಿಗಣಿಸಲೇಬೇಕು. ಅದರಲ್ಲೂ ರಾಮನಗರ, ಬಿಡದಿ, ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗ ಸಮುದಾಯದ ಅನೇಕರು ಜೀವನ ಕಟ್ಕೊಂಡಿರುವಂಥ, ವಾಸ ಮಾಡ್ತಾ ಇರುವಂಥ ಒಂದು ಪ್ರದೇಶ. ಹೀಗಾಗಿ ಅಲ್ಲಿ ನಮ್ಮದೇ ಪ್ರಾಬಲ್ಯ ಇದೆ ರೀ, ನಾವಿಲ್ಲಿ ಹೋರಾಟ ಮಾಡದೆ ಹೋದರೆ ಹೇಗೆ ಅನ್ನುವ ಒಂದು ಇಂಗಿತ ಕೂಡ ರಾಜಕೀಯವಾಗಿ ಕೇಳಿಬರ್ತಾ ಇದೆ. ಎಸ್, ಎಚ್ ಡಿ ದೇವೇಗೌಡರು ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಕೇಳಿಸ್ಕೊಳ್ಳೋಣ. ಎಸ್ ಪಿ ಅವರು ಹೇಳ್ತಾರೆ, ಈ ಇವತ್ತು ನಡೆದಂಥ ಎಲ್ಲ ಘಟನೆಗಳನ್ನು ಸಿ ಅವರ ಗಮನಕ್ಕೆ ತರ್ತಾರೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. ಐ ಜಿ ಅವರು ಹೋಗಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವ್ರಿಗೆ ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂಥ ಯಾರಿಗೂ ಏಟೇನು ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸನ್ನು ಅವ್ರು ಹೋಗಿ ಹಾಲು ಕರಿಬೇಕು. ನಾನು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭ್ಯುದಯಕ್ಕೆ ನನ್ನ ಕೈಲಾದ ಕೆಲಸ ಮಾಡಿದ್ದೇನೆ. ಬಿಡುವಿಲ್ಲದ ಕಾರ್ಯಕ್ರಮ ಅವ್ರಿಗೆ ಇದನ್ನು ನೋಡಲಿಕ್ಕೆ, ಓದಲಿಕ್ಕೆ ಸಾಧ್ಯ ಆಗಿದೆಯೋ ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ ಇದೆ, ಪ್ರತಿಯೊಂದು ವಿವರ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, 1, 2, 3. ನಿಜ, ಈ ಸಂದರ್ಭದಲ್ಲಿ ರಾಜಕೀಯ ಏನೇ ಇರಬಹುದು, ಆದರೆ ದೇವೇಗೌಡರ ಛಾತಿ, ಉತ್ಸಾಹ, ಹುಮ್ಮಸ್ಸು, ಆ ಒಂದು ಕಾಳಜಿ, ಪಕ್ಷ ಬಲವರ್ಧನೆ ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಅದರ ಜೊತೆಗೆ ರೈತರಿಗೆ ಅನುಕೂಲ ಆಗಬೇಕು ಅನ್ನುವ ಆಶಯ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಇಲ್ಲಿ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ. ಈ ಏಜಲ್ಲಿ ನಂಗೆ ಯಾಕ್ರಿ ಬೇಕು ಅಂತ ಕೂತ್ಕೊಳ್ತಾ ಇಲ್ಲ. ಅಲ್ಲ, ಅವ್ರಿಗೆ ವೈಯಕ್ತಿಕ ಹಿತಾಸಕ್ತಿ ಇದೆಯೋ, ರಾಜಕೀಯ ಬೆಳೆ ಬೇಯಿಸ್ಕೊಳ್ತಿದ್ದಾರೋ, ಅದು ಬೇರೆ ವಿಚಾರ ರೀ. ರಾಜಕಾರಣ ಅಂತ ಹೇಳಿದರೆ ಅವ್ರು ರಾಜಕಾರಣವನ್ನು ಮಾಡಬೇಕಾಗತ್ತೆ, ಜನರ ಒಳಿತನ್ನು ಕೂಡ ನೋಡಬೇಕಾಗತ್ತೆ, ದಟ್ ಇಸ್ ಸೆಕೆಂಡ್ರಿ. ಆದರೆ ಈ ವಯಸ್ಸಲ್ಲಿ ಒಬ್ಬ ಮಾಜಿ ಪ್ರಧಾನಿಯಾಗಿ, ಒಬ್ಬ JDS ವರಿಷ್ಠರು ಅಂತ ಕರೆಸ್ಕೊಳ್ಳುವಂಥ ಎಚ್ ಡಿ ದೇವೇಗೌಡರು ನಿಜಕ್ಕೂ ಅವರ ಆ ಒಂದು ಹೋರಾಟದ ಛಾತಿ ಬಹುಶಃ ಯುವ ರಾಜಕಾರಣಿಗಳಿಗೆಲ್ಲರಿಗೂ ಕೂಡ ಒಂದು ಮಾದರಿ
ಇನ್ಸ್ಪಿರೇಷನ್ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ. ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ.